ಹಾಯ್ ಹಲೋ ನಮಸ್ಕಾರ ಸಿರಿ ಪಿ ಎಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಬ್ಲಾಗ್ ಏನಂದ್ರೆ ಬೇಸನ್ ಉಂಡೆ ಮಾಡೋದು ಹೆಂಗೆ ಅನ್ನೋದನ್ನು ನೋಡೋಣ್ರಿ. ನೋಡಿರಿ ಎಷ್ಟು ಸಾಫ್ಟಾಗಿ, ಆಮೇಲೆ ಒಂದಕ್ಕೊಂದು ಅಂಟ್ಕೊಳಂಗಿಲ್ಲ, ಎಷ್ಟು ನೀಟಾಗಿ ಕಾಣಿಸ್ತಾವ ಅಂತ. ಈ ಬೇಸನ್ ಉಂಡಿನ ನಾ ಯಾವ ಟೈಪ್ ಮಾಡಿದೆ, ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದೆ ಅನ್ನೋದನ್ನು ನೋಡೋಣ ಬರ್ರಿ. ಈಗ ನಾನು ಫಸ್ಟಿಗೆ ಒಂದು ಬೌಲ್ ತೊಗೊಂಡೇನಿ ರೀ. ಆ ಬೌಲ್ನ ಮೇನ್ ಇಂಪಾರ್ಟೆಂಟ್. ಆ ಬೌಲಿಂದ ಎರಡು ಹಸಿ ಕಡಲೆ ಹಿಟ್ಟು ಹಾಕಿದೆ ನಾನು, ಎರಡು ಬೌಲ್ ಫುಲ್ಲು. ಅದು ನೀವು ಆ ಥರದ್ದು ಒಂದು ಬೌಲ್ ತೊಗೊಳ್ರಿ. ಮೆಜರ್ಮೆಂಟಿಗೆ ಒಂದು ಬೌಲ್ ಬೇಕೇ ಬೇಕು. ಅದನ್ನು ಕರೆಕ್ಟಾಗಿ ಹುರ್ಕೊಳ್ರಿ. ಏನೇ ಇಲ್ಲಾಂದ್ರೂ ಒಂದು 15 ನಿಮಿಷ ಆದರೂ ನಾವು ಕರೆಕ್ಟಾಗಿ ಹುರ್ಕೊಳ್ಳೇಬೇಕು, ಇಲ್ಲಾಂದ್ರೆ ಹಸಿ ಸ್ಮೆಲ್ ಬರ್ತೈತಿ. ತುಪ್ಪ ಅದೇನು ಹಾಕಬೇಡ್ರಿ, ಬರೀ ಹಿಟ್ಟು ಮಾತ್ರ ಒಂದು ಬೌಲಿಗೆ ಹಾಕ್ಕೊಂಡು ಹುರ್ಕೊಳ್ರಿ. ಅದು 15 ನಿಮಿಷ ಆದಮೇಲೆ ಒಂದು ತಾಟಿಗೆ ತಗೊಳ್ರಿ. ಅದಾದಮೇಲೆ ನಾ ಏನು ಆವಾಗಲೇ ಬೌಲ್ ತೋರಿಸಿದ್ನಲ್ಲ, ಅದು ಅರ್ಧದ ಮೇಲೆ ತುಪ್ಪ ತೊಗೊಳ್ರಿ. ತುಪ್ಪ ತೊಗೊಂಡು ಅದು ಬಳ್ಳಿಗೆನ ಮತ್ತು ತುಪ್ಪ ಹಾಕ್ಕೊಂಡು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಹುರ್ಕೋತ ಬರ್ಬೇಕು ರೀ. ಪೂರ್ತಿ ಒಂದೇ ಸರಿನ ತುಪ್ಪ ಹಾಕಬೇಡ್ರಿ, ಸ್ವಲ್ಪ ಹಾಕ್ಕೊತ ಸ್ವಲ್ಪ ಹಿಟ್ಟು ಸ್ವಲ್ಪ ತುಪ್ಪ ಹಾಕ್ಕೊತ ಹುರ್ಕೊತ ಬರ್ರಿ. ಒಂದೇ ಟೈಮ್ ಹಾಕ್ಕೊಂಡ್ರೆ ಅದು ಸರಿ ಆಗಂಗಿಲ್ಲ, ಗಟ್ಟಿ ಆಗಿಬಿಡ್ತೈತಿ. ಎಲ್ಲ ನಾವು ತುಪ್ಪ ಹಾಕಿದ್ಮೇಲೆ ಈ ಕ್ವಾಂಟಿಟಿಗೆ ಬರ್ತೈತಿ ನೋಡಿರಿ, ಈ ಥರ ಬರ್ತೈತಿ. ಮತ್ತು ಇದನ್ನು ಒಂದು 15 ಮಿನಿಟ್ಸ್ ಹುರ್ಕೋಬೇಕು. ಇದು ಬೇಸನ್ ಉಂಡೆ ರೆಡಿ ಆಗೋಕೆ 1 ಅವರ್ ಬೇಕು ರೀ ಹುರ್ಕೊಳೋದು. ಆಮೇಲೆ ಫಸ್ಟಿಗೆ ಹಸಿ ಹಿಟ್ಟನ್ನ ಒಂದು 15 ಮಿನಿಟ್ಸ್ ಆಮೇಲೆ 20 ಮಿನಿಟ್ಸ್ ಬೇಕು ಟೈಮು. ನಾವು ಎಷ್ಟು ಕ್ವಾಂಟಿಟಿ ತೊಗೊಂಡಿರ್ತೀವಲ್ಲ ಅದ್ರ ಮೇಲೆ ಇರ್ತೈತಿ. ಒಟ್ಟಾಗಿ ಚೆನ್ನಾಗಿ ಹುರಿದ್ರೆ ಮಾತ್ರ ಉಂಡೆ ಟೇಸ್ಟ್ ಆಗ್ತಾವೆ, ಇಲ್ಲಾಂದ್ರೆ ಹಸಿ ಸ್ಮೆಲ್ ಬಂದುಬಿಡ್ತಾವೆ. ಮೊದಲೇ ಹಸಿ ಕಡಲೆ ಹಿಟ್ಟದು, ಇನ್ನೂ ಹಸಿ ಸ್ಮೆಲ್ ಬರ್ತೈತಿ. ಹುರ್ಕೊಳೋದ ಮೇನ್ ಇರ್ತೈತಿ. ನಾನೇನು ಹಿಟ್ಟು ತೊಗೊಂಡಿದ್ದೆ ಅಲ್ಲ, ಈ ಬೌಲಿಂದ ತೊಗೊಂಡಿದ್ದೆ. ಈಗ ಮತ್ತು ಅದೇ ಬೌಲಿಂದನೇ ಸಕ್ಕರೆ ಹಾಕ್ಕೊಂಡೇನಿ. 2.5 ಬೌಲ್ ಸಕ್ಕರೆ ಹಾಕ್ಕೊಂಡೇನಿ ರೀ ನಾನು. ನಾವು ನಾರ್ಮಲ್ ಸ್ವೀಟ್ ತಿನ್ನೋದ್ರಿಂದ 2 ಬೌಲ್ ಹಿಟ್ಟಿಗೆ 2.5 ಬೌಲ್ ಸಕ್ಕರೆ ಕರೆಕ್ಟ್ ಆಕೈತಿ ಅಂಥೇಳಿ ಅದು 2.5 ಬೌಲ್ ಸಕ್ಕರೆ ತೊಗೊಂಡೇನಿ. ಆಮೇಲೆ ಸಕ್ಕರೆ ಡೈರೆಕ್ಟ್ ಸಕ್ಕರೆನ ಹಾಕ್ಬೇಡ್ರಿ, ಅದನ್ನು ಮಿಕ್ಸಿ ಮಾಡಿ ಪೌಡ್ರ್ ಮಾಡಿ ಹಾಕ್ಬೇಕು. ಒಂದು ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ಬೇಕು ರೀ. ಇದು ಮೇನ್ ಏನೈತಲ್ಲ ರೀ, ನಾವು ಕ್ವಾಂಟಿಟಿ ತೊಗೊಳೋದೈತಲ್ಲ ಅದೇ ಇಂಪಾರ್ಟೆಂಟ್. ಒಂದು ಬೌಲ್ ತೊಗೊಂಡಿರ್ತೇವಲ್ಲ, ಕರೆಕ್ಟ್ ಆ ಬೌಲಿಂದನೇ ಎಲ್ಲ ಮೆಜರ್ಮೆಂಟ್ ಹಾಕ್ಬೇಕು ನಾವು. ಆಮೇಲೆ ತುಪ್ಪನ ಇದಕ್ಕೆ ಹಾಕೋದು, ತುಪ್ಪ ನಾವು ಎಷ್ಟು ಕರೆಕ್ಟ್ ಹಾಕ್ತೀವಲ್ಲ ಅಷ್ಟು ಚಲೋ. ತುಪ್ಪ ನಾವು ಸ್ವಲ್ಪ ಜಾಸ್ತಿ ಆದ್ರೂ ಅಂಟ್ಕೊತಾವೆ, ಕಮ್ಮಿ ಆದ್ರೂ ಟೇಸ್ಟ್ ಬರೋಲ್ಲ. ಕರೆಕ್ಟಾಗಿ ಹಾಕಿದರೆ ಈ ಟೈಪ್ ಆಗ್ತಾವೆ, ಒಂದಕ್ಕೊಂದು ಅಂಟ್ಕೊಳಂಗಿಲ್ಲ. ಆಮೇಲೆ ಬಾಯಿ ಒಳಗೂ ಟೇಸ್ಟ್ ಬರ್ತಾವೆ. ಟ್ರೈ ಮಾಡಿರಿ ನೀವು ಒಂದ್ಸರಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.